ಹೊನ್ನಾವರ ತಾಲೂಕಿನ ಮೂಡ್ಕಣಿಯ ಬಡ ಕುಟುಂಬದ ಕೃಷ್ಣಾ ನಾಯ್ಕ್ ಅವರ ಮನೆಗೆ ಭೇಟಿ ನೀಡಿದ ಉದ್ಯಮಿ ಮಾಸ್ತಪ್ಪ ನಾಯ್ಕರು ಗ್ಯಾಸ್ ಸ್ಟೋವ್ ಮತ್ತು 2 ಸಿಲಿಂಡರ್ಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಹೊನ್ನಾವರ ತಾಲೂಕಿನ ಮೂಡ್ಕಣಿಯಲ್ಲಿ ತೀರಾ ಬಡ ಕುಟುಂಬದಲ್ಲಿ ಜೀವನ ನಡೆಸುತ್ತಿರುವ ಕೃಷ್ಣಾ ನಾಯ್ಕ್ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದುದನ್ನು ಗಮನಿಸಿ ಅವರಿಗೆ ಊಟ ತಿಂಡಿ ತಯಾರಿಸಲು ಅನುಕೂಲವಾಗಲಿ ಎಂದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ವಿತರಿಸಿದ ಉದ್ಯಮಿ ಮಾಸ್ತಪ್ಪ ನಾಯ್ಕರು ಶುಭ ಸೂಚಕವಾಗಿ ಹಾಲು ಉಕ್ಕಿಸಿ ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಅವರು, ಸ್ಥಳೀಯ ಆಟೋ ಚಾಲಕರಿಂದ ಮೂಡ್ಕಣಿಯ ಕೃಷ್ಣಾ ನಾಯ್ಕ್ ಕುಟುಂಬದ ಪರಿಸ್ಥಿತಿ ತಿಳಿಯಿತು. ದುಡಿಯಲು ಆಧಾರವಾಗಿ ಯಾರೂ ಇಲ್ಲದೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದ ಇವರಿಗೆ ಅಡುಗೆ ಮಾಡಲಾದರೂ ಅನುಕೂಲವಾಗಲಿ ಎಂದು ಗ್ಯಾಸ್ ಒಲೆ ಮತ್ತು ಸಿಲಿಂಡರ್ ವಿತರಣೆ ಮಾಡಿದ್ದೇನೆ. ಇಂತಹ ಪರಿಸ್ಥಿತಿಯವರೇ ಹೊಳೆ ಸಾಲಿನ ಪ್ರದೇಶದಲ್ಲಿ ಹೆಚ್ಚಿನ ಮನೆಗಳು ಕಂಡುಬರುತ್ತದೆ. ಇಂಥವರಿಗೆ ರಾಜಕಾರಣಿಗಳು ಯಾರೇ ಆಗಿರಲಿ ಸಹಾಯ ಕರುಣಿಸಲಿ. ಕೇವಲ ಆಶ್ವಾಸನೆ ಕೊಡುವುದರಲ್ಲಿ ಕೆಲ ರಾಜಕಾರಣಿಗಳು ಕಾಲ ಕಳೆಯುತ್ತಾರೆ. ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ರಾಜಕೀಯ ಅನ್ನೋದು ಬಿಸಿನೆಸ್ ಆಗಿದೆ. ರಾಜಕಾರಣಿಗಳು ಈ ಹಂತದಲ್ಲಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡುವುದಿಲ್ಲ. ಕೇವಲ ಆಶ್ವಾಸನೆ ಕೊಡುತ್ತಾರೆ. ಚುನಾವಣೆಗೆ 6 ರಿಂದ 7 ತಿಂಗಳು ಇರುವಾಗ ಬಂದು ಇಳಿಯುತ್ತಾರೆ. ಇಲ್ಲದ ಆಸೆ ಹುಟ್ಟಿಸಿ ಅಧಿಕಾರಕ್ಕೆ ಬಂದ ಮೇಲೆ ಮರೆಯುತ್ತಾರೆ. ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆ ನೋಡಿ ನನಗೂ ಮತ್ತಷ್ಟು ಸೇವೆ ಮಾಡಬೇಕು ಎನ್ನುವ ಧೈರ್ಯ ಬಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಎಂದರು. ಹೊನ್ನಾವರದ ಮೂಡ್ಕಣಿಯ ಒಂದು ಭಾಗದಲ್ಲಿದ್ದೇನೆ. ಒಂದು 2 ದಿನದ ಹಿಂದೆ ನನಗೆ ಸ್ವಲ್ಪ ಆಟೋ ಚಾಲಕರು ಕರೆ ಮಾಡಿ ಇಲ್ಲಿಯ ಸ್ಥಿತಿ ಒಂದು ಹೇಳಿದರು. ಏನಂದರೆ ಒಂದು ಮನೆಯಲ್ಲಿ ಒಂದು ಅಣ್ಣ ತಂಗಿ ಇಬ್ಬರಿದ್ದಾರೆ. ಅವರಿಗೆ ಅವ್ರ ಮನೆ ಹೇಗಿದೆ ಅಂತೇಳಿ ದುಡಿಯೋಕ್ಕೂ ಆಧಾರವಾಗಿ ಯಾರೂ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಏನು ಮೂಲಭೂತ ಸೌಕರ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನನಗೆ ಇಲ್ಲಿ ಆಟೋ ಚಾಲಕರು ಕೇಳ್ಕೊಂಡಾಗ ನಾನು ಬಂದು ವೀಕ್ಷಣೆ ಮಾಡಿ ಇವ್ರ ಜೊತೆ ಕುಂತು ಮಾತಾಡ್ಕೊಂಡು ನಾನು ಇವತ್ತೊಂದು ಅವರಿಗೆ ಸ್ವಲ್ಪ ಅಡುಗೆ ಊಟ ಮಾಡೋಕ್ಕಾದ್ರೂ ಸ್ವಲ್ಪ ಈಸಿ ಆಗಲ್ಲ ಅಂತ ಹೇಳಿ ಒಂದು ಗ್ಯಾಸ್ ಒಲೆ ಹಾಗೂ 2 ಸಿಲಿಂಡ್ರನ್ನು ನೀಡಿದ್ದೇನೆ. ಇದೇ ರೀತಿ ನಮ್ಮ ಈ ಭಾಗದಲ್ಲೂ ಸಹಿತ ಹೊನ್ನಾವರ ಹೊಳೆಸಾಲ ಭಾಗದಲ್ಲೂ ಕೂಡ ಸ್ವಲ್ಪ ಇಂಥ ಸ್ಥಿತಿಗತಿ ತುಂಬ ಉಂಟು. ಆದಷ್ಟು ಸ್ವಲ್ಪ ರಾಜಕಾರಣಿಗಳಾಗಿರಲಿ ಯಾರೇ ಆಗಿರಲಿ ಇದ್ದವರು ಇಂಥದನ್ನು ಸ್ವಲ್ಪ ಸಹಾಯದ ಮೂಲಕ ಕರುಣಿಸಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಆಕ್ಚುಲಿ ಹೇಳಬೇಕಂದ್ರೆ ರಾಜಕಾರಣಿಗಳು ಈ ಹಂತದಲ್ಲಿ ಯಾರೂ ಫೀಲ್ಡ್ಗೆ ಇಳಿಯುವುದಿಲ್ಲ. ಬಟ್ ಏನಂದ್ರೆ ಅವ್ರಿಗೆ ಏನಂದ್ರೆ ಓನ್ಲಿ ಆಶ್ವಾಸನೆ. ಯಾಕಂದ್ರೆ ಇಲೆಕ್ಷನ್ ಅನ್ನೋದು ಒಂದು ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. ನಮ್ಮ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಇಲೆಕ್ಷನ್ಗೆ ಒಂದು 6 ತಿಂಗಳ 7 ತಿಂಗಳ ಇದ್ದಂಗೆ ಬಂದು ಇಳಿತಾರೆ. ನಾನು ಅದನ್ನ ಮಾಡ್ಕೊಡ್ತೆ ಇದನ್ನ ಮಾಡ್ಕೊಡ್ತೆ ಅಂತ ಆಸೆ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಭಟ್ಕಳ ಹೊನ್ನಾವರ ತಾಲೂಕಿನಲ್ಲಿ ಈ ಹೊಳೆಸಾಲ್ ಭಾಗದ ಜನ ಯಾರಿದ್ದಾರಲ್ಲ ಅವರಿಗೆಲ್ಲರೂ ರಾಜಕಾರಣಿಗಳು ಮೊಳೆ ಹೊಡಿತಿದ್ದಾರೆ ಹಿಂದಿಂದ. ಓಕೆನಾ, ಆಶ್ವಾಸನೆ ತೋರಿಸಿ ಏನು ಕೆಲಸ ಮಾಡಿಕೊಡ್ತಾ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ನಾನು ಒಂದು ಸಮಾಜ ಸೇವೆ ಮಾಡ್ತಿರೋದು ಇವತ್ತಿನಿಂದಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಅವರು ಇದನ್ನು ನೋಡಿಬಿಟ್ಟೆ ನನಗೆ ಇನ್ನೂ ಮಾಡಬೇಕು ಅನ್ನೋದು ಒಂದು ಧೈರ್ಯ ಬಂದಿದೆ. ಅದಕ್ಕಾಗಿ ನನ್ನ ಕೈಲಾದಷ್ಟು ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಮಹಾಗಣಪತಿ ಹಾಗೂ ಜನರ ಆಶೀರ್ವಾದದಿಂದ ನನಗೇನಾದರೂ ಒಂದು ಅವಕಾಶ ಸಿಕ್ಬಿಟ್ರೆ, ಈಗ ನೋಡಿ ಇಲ್ಲಿ ಸ್ಥಿತಿಗತಿ ಹೇಗಿದೆ ಅಂತ ನಿಮ್ಗೆ ಗೊತ್ತುಂಟು. ಇಂಥ ಜನರ ಒಟ್ಟಿಗೆ ನಾನು ಬೆರೆತು ಅವರಿಗೆ ಒಂದು ಮೂಲಭೂತ ಸೌಕರ್ಯ ಆಗಲಿ, ಒಂದು ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಅಂಥದನ್ನ ನಾನು. ಗ್ರಾಮ ಪಂಚಾಯತ್ ಸದಸ್ಯ ವಿನಾಯಕ ನಾಯ್ಕ್ ಮತ್ತು ಸ್ಥಳೀಯರಾದ ರಾಜು ನಾಯ್ಕ್ ಮಾತನಾಡಿ, ಕೃಷ್ಣಾ ನಾಯ್ಕ್ ಮತ್ತು ಅವರ ಸಹೋದರಿ ಇಬ್ಬರೇ ವಾಸ್ತವ್ಯ ಮಾಡುತ್ತಿದ್ದಾರೆ. ಇವರು ಬಡ ಕುಟುಂಬದವರು. ಅವರಿಗೆ ಅನಾನುಕೂಲದ ಪರಿಸ್ಥಿತಿ ಇದ್ದು ಅರಣ್ಯ ಇಲಾಖೆಯ ಜಾಗದಲ್ಲಿ ಅವರು ಇರುವುದರಿಂದ ಸರ್ಕಾರಿ ಮನೆ ಹಾಕಲು ಸಾಧ್ಯವಾಗುತ್ತಿಲ್ಲ. ಸ್ಥಳೀಯ ಆಟೋದವರಿಂದ ಪರಿಸ್ಥಿತಿ ತಿಳಿದು ಮಾಸ್ತಪ್ಪ ನಾಯ್ಕರವರು ಸಹಾಯ ಮಾಡಿದ್ದಾರೆ. ಅವರಿಗೆ ಅಭಿನಂದಿಸುತ್ತೇನೆ. ನಮ್ಮ ಮಾಸ್ತಪ್ಪ ನಾಯ್ಕರು ಕಷ್ಟದಲ್ಲಿರುವ ಕುಟುಂಬಕ್ಕೆ ನೆರವಾಗಿದ್ದಾರೆ. ರಾಜಕಾರಣಿಗಳು ಬಹಳಷ್ಟು ಜನರಿದ್ದಾರೆ. ಶಕ್ತಿ ಇದ್ದವರು ಇದ್ದಾರೆ. ಸೇವೆ ಮಾಡುವ ಮನಸ್ಸು ಎಲ್ಲರಿಗೆ ಇರುವುದಿಲ್ಲ. ಬಡವರು ತುಂಬಾ ಜನರಿದ್ದಾರೆ. ಇವರ ಜೊತೆಯಲ್ಲಿ ಅಧಿಕಾರದಲ್ಲಿ ಇದ್ದವರು ಆಗಿರಲಿ ಇಲ್ಲದೆ ಇದ್ದವರು ಆಗಿರಲಿ ಅವರು ಕೂಡ ನೆರವಿಗೆ ಬರಬೇಕು ಎಂದರು. ಮಂಜುನಾಥ ನಾಯ್ಕರವರ ಮನೆಗೆ ಇವತ್ತು ಮಾಸ್ತಪ್ಪ ನಾಯ್ಕರವರು ಮುರುಡೇಶ್ವರದವರು. ನಾವು 2 ದಿವಸದ ಹಿಂದಿನ ದಿವಸ ಕೇಳ್ಕೊಂಡಾಗ ಅಡ್ಡಿಲ್ಲ ನಾನು ಬರ್ತೀನಿ ಅಂತೇಳಿ ಬಂದು ವೀಕ್ಷಣೆ ಮಾಡಿ ಅವರಿಗೆ ಒಂದು ಕಷ್ಟದಲ್ಲಿ ಒಂದು ಸಣ್ಣ ಕೊಡುಗೆಯನ್ನು ಕೊಟ್ಟು ನೆರವಾಗಿದ್ದಾರೆ. ಅವರು ಹೇಳಿದಾಗೆ ರಾಜಕಾರಣಿಗಳು ಬಹಳ ಜನ ಇದ್ದಾರೆ. ಕೊಡುವಂಥ ಶಕ್ತಿ ಇದ್ದವರು ಇನ್ನೂ ಬಹಳ ಇದ್ದಾರೆ. ಆದರೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ. ಇಂಥ ಬಡವರು ಇನ್ನೂ ಬಹಳ ಜನ ಇದ್ದಾರೆ. ಹಾಗಾಗಿ ಇವರ ಜೊತೆಯಲ್ಲಿ ರಾಜಕಾರಣಿಗಳು ಕೂಡ ಅಧಿಕಾರದಲ್ಲಿ ಇದ್ದವರಾಗಬಹುದು, ಇಲ್ಲದೇ ಇದ್ದವರಾಗಬಹುದು. ಅವರೆಲ್ಲ ಇಂಥ ಒಂದು ಬಡವರನ್ನು ಹುಡುಕಿ ಸಹಕಾರವನ್ನು ನೀಡುವುದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಊರಿನ ಎಲ್ಲರ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದೇ ರೀತಿ ನಮ್ಮ ಈ ಒಂದು ಊರಿನಲ್ಲಿ ಅಂತ ಹೇಳಿ ಎಲ್ಲ ಊರಿನಲ್ಲೂ ಅಷ್ಟೇ ಬಡವರು ಬಹಳ ಜನ ಇದ್ದಾರೆ. ಅವರನ್ನೆಲ್ಲ ಹುಡುಕಿ ಅವರು ಒಂದು ಮಾತು ಹೇಳಿದ್ರು. ನಿನ್ನೆ ತಾನೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನ ಆಗಿದೆ. ಅವರ ಹೆಸರನ್ನು ಹೇಳಿ ಅವರು ನಮಗೆ ಪ್ರೇರಣೆ ಅಂತ ಹೇಳಿದ್ರು. ನಿಜವಾಗ್ಲೂ ಇದನ್ನೆಲ್ಲ ಒಂದು ಎಲೆಮರೆಕಾಯಿ ತರಹ ಮಾಡಬೇಕು. ಅವರು ಅದನ್ನೇ ಮಾಡ್ತಾ ಇದ್ದಾರೆ.
ಅನ್ನೋದು ಒಂದು ನಮಗೆ ಎಲ್ಲ ತುಂಬ ಸಂತೋಷ ತಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೂರಲ್ಲಿ ಇನ್ನೂ ಅಲ್ಲಿ ಹಲವಾರು ಜನಗಳು ಭಾಳ ಅನಾರೋಗ್ಯದಿಂದ ಬಳಲುವಂಥದ್ದು, ಬಡತನದಲ್ಲಿ ಬೇರುವಂಥ ಇದ್ದಾರೆ. ಅವ್ರನ್ನೆಲ್ಲ ಹುಡುಕಿ ಸಹಾಯ ಸಹಕಾರ ನೀಡಲಿ. ಅದೇ ರೀತಿ ನಮ್ಮ ಊರಿನ ಗ್ರಾಮ ದೇವರಾದಂಥ ಶಂಭುಲಿಂಗೇಶ್ವರ ಅವರಿಗೆ ಆರೋಗ್ಯ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಮಾಸ್ತಪ್ಪ ನಾಯ್ಕ ಅಭಿಮಾನಿಗಳು, ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದವರು, ಸ್ಥಳೀಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.